ಹಾಗಾದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಫಸ್ಟ್ ಪ್ರೋಗ್ರಾಮ್ ಯಾವಾಗ ಮಾಡಿದ್ದು? ಫಸ್ಟ್ ಟೈಮ್ ಇದೇ ಥರ ತರಲೆ ಹೋಗಿ ಸರ್ ಮೆಸೇಜ್ ಮಾಡಿ ಹೇಳಿದರು, ಈ ಥರ ಮೈಕಲ್ಲಿ ನಿಮಗೆ ಚಾನ್ಸ್ ಕೊಡ್ತೀವಿ ಬನ್ನಿ ಒಂದು 5 ನಿಮಿಷ ಪರ್ಫಾರ್ಮ್ ಮಾಡಿ ಅಂತ. ನಾನು ಬರೋದೇನು ಬಂದ್ಬಿಟ್ಟೆ. ಆಮೇಲೆ ಗೊತ್ತು ನಾನು ಫಸ್ಟಿಂದ ಯಾವತ್ತೂ ಸ್ಟೇಜ್ ಹತ್ತದವನೇ ಅಲ್ಲ. ಸ್ಕೂಲಲ್ಲೂ ಒಂದು 60 ಜನ ಡ್ಯಾನ್ಸಲ್ಲಿ ನಾನೆಲ್ಲೋ ಹಿಂದೆ ನಿಲ್ಲಿಸೋರು. ಎಲ್ಲರೂ ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಆಡ್ತಿದ್ರು, ನಾನು ಅಣ್ಣಮ್ಮನ ಡ್ಯಾನ್ಸ್ ಆಡ್ತಿದ್ದೆ, ಯಾರಿಗೂ ಕಾಣ್ತಾನೂ ಇರಲಿಲ್ಲ. ಅಂಥದ್ದು ಹೋಗಿ ಸ್ಟೇಜ್ ಮೇಲೆ ಒಬ್ಬನೇ ನಿಂದಿರಬೇಕು ಅಂತಂದರೆ ಫುಲ್ ಹೆದರಿಕೆ. ಅಲ್ಲೋಗಿ ಪೂರ್ತಿ ನಡಕ್ಕಂತ ಇದ್ದೆ ಸ್ಟೇಜ್ ಮೇಲೆ. ಹಂಗೆ ಯಾರಾದರೂ ಅಟ್ಲೀಸ್ಟ್ ಆಡಿಯನ್ಸ್ ಜೊತೆ ಮಾತಾಡೋಣ ಅಂದ್ಕೊಂಡೆ, ಅವರೇನು ರೂಡಾಗಿ ಅಂದ್ಬಿಟ್ರು, ಅಲ್ಲಿಗೆ ಇರೋದು ಮರ್ತೋಗ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 30-40 ಸೆಕೆಂಡ್ಸ್ ಸ್ಟೇಜ್ ಮೇಲೆ ಹೋಗಿ ಸುಮ್ಮನೆ ಸೈಲೆಂಟಾಗಿ ನಿಂತ್ಬಿಟ್ಟಿದ್ದೆ. ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ಒಳ್ಳೆ ರಿಯಾಕ್ಷನ್ ಬರ್ತಾ ಹೋಯ್ತು. ಹಂಗೆ ಮಾಡ್ಕೊತ 5 ಮಿನಿಟ್ಸ್ ಟೈಮ್ ಇದ್ದಿದ್ದು ಆಲ್ಮೋಸ್ಟ್ 7-8 ಮಿನಿಟ್ಸ್ ಮಾಡಿದೆ ನಾನು. ಸೊ ಅವಾಗ ಕಾನ್ಫಿಡೆನ್ಸ್ ಬಂತು, ಓಕೆ ಮಾಡ್ಬೋದು ಇದನ್ನು ಅಂತಂದು. ಮಾಡ್ಬೋದು ಅಂತ. ಈಗ ಕನ್ನಡ ಆಡಿಯನ್ಸ್ಗೆ ನಗ್ಸೋದು ಚಾಲೆಂಜ್ ಅನ್ಸುತ್ತಾ, ಹೇಗೆ ಅನ್ಸುತ್ತೆ ನಿಮಗೆ? ಇಲ್ಲ, ಚಾಲೆಂಜ್ ಅಂತ ಏನು ಅನ್ಸಲ್ಲ. ನಮ್ಮ ಆಡಿಯನ್ಸ್ ತುಂಬ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ. ಅದು ಸ್ಟ್ಯಾಂಡಪ್ ಈಗೇನು ಅಷ್ಟು ವೆಲ್ ನೋನ್ ಆರ್ಟ್ ಫಾರ್ಮ್ನೂ ಅಲ್ಲ ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ಬಟ್ ಜನ ಯಾವಾಗ ಶೋ ಹಾಕಿದ್ರು ಬರ್ತಾರೆ, ಮಸ್ತಾಗಿ ನಗಾಡ್ತಾರೆ. ಅದು ಯಾವ ಥರ ಆಡಿಯನ್ಸ್ ಇದೆ, ಈಗ ಕಮಿಡಿಯನ್ಸು ಬೇರೆ ಬೇರೆ ಟೈಪ್ಸ್ ಇದ್ದಾರೆ. ಸ್ವಲ್ಪ ಜನ ಫುಲ್ ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟೇ ಮಾಡ್ತಾರೆ, ಸ್ವಲ್ಪ ಜನ ಸ್ವಲ್ಪ 18+ ಕಾಂಟೆಂಟ್ ಮಾಡ್ತಾರೆ. ಯಾವ ಥರ ಇದ್ರೂ ಜನ ಬರ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಅಲ್ಲ, ಹೇಗೆ ನಡೆಯುತ್ತೆ ನಿಮ್ಮ ಶೋ, ಹೇಗೆ ನಡೆಯುತ್ತೆ ಅಂತ ಅಂದರೆ, ನಾನು ಹೇಳಿದೆ ಟಿಕೆಟ್ ಕೊಟ್ಟು ಬರ್ತಾರೆ ಅಂತ. ನೀವೇ ಆಫೀಸ್ಗಳಲ್ಲಿ ಹೋಗಿ ಕಂಡಕ್ಟ್ ಮಾಡ್ತೀರಾ ಅಥವಾ ನಿಮ್ಮ ಇರುವಂಥ ಪ್ಲೇಸ್ಗೆ ಬರಬೇಕಾ ಜನ, ಹೇಗೆ ಅಂತ? ಎರಡು ಥರನೂ ಇದೆ. ಅಂದರೆ ಈಗ ಬುಕ್ ಮೈ ಶೋ, ಲೆಟ್ಸೇ ಒಂದು ಪರ್ಫಾರ್ಮೆನ್ಸ್ ಸ್ಪೇಸ್ ವೆನ್ಯೂ ಬುಕ್ ಮಾಡ್ತೀವಿ, ಒಂದು ಜಾಗನ. ಒಂದು 100 ಜನ ಇರ್ಬೋದು, 200 ಜನ ಇರ್ಬೋದು, ಆ ಸೀಟಿಂಗ್ ಕೆಪಾಸಿಟಿ ಅಷ್ಟಿರೋ ಅಷ್ಟು ಬುಕ್ ಮಾಡಿ, ಆಮೇಲೆ ಅದರದ್ದು ಟಿಕೆಟಿಂಗ್ನ ಬುಕ್ ಮೈ ಶೋ ಅಥವಾ ಈ ಥರ ಟಿಕೆಟಿಂಗ್ ಆ್ಯಪ್ಸ್ ಇರುತ್ತಲ್ಲ ಅದರಲ್ಲಿ ಟಿಕೆಟ್ಸ್ ಹಾಕ್ತೀವಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾವೇ ಪ್ರಮೋಟ್ ಮಾಡ್ತೀವಿ, ಈ ಥರ ಶೋ ಇದೆ, ಟಿಕೆಟ್ಸ್ ಬುಕ್ ಮೈ ಶೋಲ್ಲಿ ಸಿಗುತ್ತೆ, ಬುಕ್ ಮಾಡ್ಕೊಂಡು ಬನ್ನಿ ಅಂತ. ಅದು ಪಬ್ಲಿಕ್ ಶೋ. ಸೊ ನಾವಿವಾಗ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದಾಗ ಅಥವಾ ನಮ್ಮ ಶೋಗೆ ಯಾರೋ ಬಂದು ನೋಡಿರ್ತಾರೆ, ಅದೇ ಕಾರ್ಪೊರೇಟ್ ಆಫೀಸಲ್ಲಿ ಅವ್ರು ನೆಕ್ಸ್ಟ್ ಕರೆಸ್ತಾರೆ. ಏನಾಗುತ್ತೆ ಅಂದರೆ ಅವ್ರಿಗೂ ಏನೋ ಒಂದು ಇವೆಂಟ್ ನಡೀತಿರುತ್ತೆ ಆಫೀಸಲ್ಲಿ. ಸೊ ಆ ಇವೆಂಟಲ್ಲಿ ಅವ್ರಿಗೆ ಸ್ಟ್ಯಾಂಡಪ್ ಕಾಮಿಡಿ ಬೇಕು ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅಲ್ಲೂ ಹೋಗಿ ಪರ್ಫಾರ್ಮ್ ಮಾಡ್ತೀವಿ, ಅದು ಸಪ್ರೇಟು. ಅದು ಕಾರ್ಪೊರೇಟ್ ಅಥವಾ ಕಾಲೇಜಲ್ಲಿ ಫೆಸ್ಟ್ ನಡಿಬೇಕಾದ್ರೆ ಕರೆಸ್ತಾರೆ ನಮ್ಮನ್ನು. ಸೊ ಪಬ್ಲಿಕ್ ಶೋ ಬಂದು ಈ ಥರ ಬುಕ್ ಮೈ ಶೋಲ್ಲಿ ಟಿಕೆಟ್ ಇರುತ್ತೆ, ಬುಕ್ ಮಾಡ್ಕೊಂಡು ಬರ್ತಾರೆ ಜನ. ಅದು ನಾವೇ ಪ್ರಮೋಟ್ ಮಾಡ್ಕೊತೀವಿ, ಈ ಥರ ಶೋ ಮಾಡ್ತಾ ಇದ್ದೀವಿ, ಬುಕ್ ಮಾಡ್ಕೊಂಡು ಬನ್ನಿ ಅಂತ. ಈ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಫೇಮಸ್ ಅಂದ್ಮೇಲೆ ಸ್ವಲ್ಪ ಇವರು ಕರೀತಾರೆ, ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿ ಅಂತ. ಇವೆಂಟ್ಗಳಿಗೆ ಹೋಗಿ ಪರ್ಫಾರ್ಮ್ ಮಾಡ್ತೀವಿ. ಸೊ ಅದು 2 ಥರ ಡಿಫ್ರೆಂಟ್. ಈಗ ಕಾನ್ಸೆಪ್ಟ್ ಬರೋದಾದರೆ, ಕಾನ್ಸೆಪ್ಟನ್ನು ಹೇಗೆ ರೆಡಿ ಮಾಡ್ತೀರಾ ಅಂತ? ವಿಚಿತ್ರ ಇದು. ಕ್ಯೂರಿಯಾಸಿಟಿ ತುಂಬ ಇದೆ. ಯಾಕೆಂದರೆ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಮಾತಾಡಿದಾಗ ನಮ್ಮ ಲೈಫಲ್ಲೇ ಏನೋ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತೀರಾ. ಬಟ್ ಅದಕ್ಕೆ ಪ್ರಿಪ್ರೇಷನ್ ಹೇಗಿರುತ್ತೆ ಅನ್ನೋದು ನಡೆಯೋದೇ. ಅಂದರೆ ಈಗ ನನ್ನ ಪ್ರೀವಿಯಸ್ ವೀಡಿಯೋಸ್ ತೊಗೊಂಡ್ರೆ ಅದ್ರ ಬಗ್ಗೆ ಮಾತಾಡೋದಾದ್ರೆ ಮಿಡಲ್ ಕ್ಲಾಸ್ ಮನೆ ಬಗ್ಗೆ ತುಂಬ ಮಾತಾಡಿದೆ. ಯಾಕಂದರೆ ನಮ್ಮ ಮನೇನೂ ಮಿಡಲ್ ಕ್ಲಾಸ್. ನಮ್ಮ ಮನೇಲಿ ಏನು ನಡೆದಿರುತ್ತೋ ಒಂದು ಇಷ್ಟ ಆದರೆ ಅದನ್ನ ಒಂದು ಇಷ್ಟ ಹೇಳ್ತೀವಿ ನಾವು, ಯಾಕಂದರೆ ಅದು ನಮ್ಮ ಪ್ರೊಫೆಷನ್, ಅದನ್ನ ಉಪಕಾರ ಹಾಕಲೇಬೇಕು. ಸೊ ಬೇಸಿಕಲಿ ನಾನು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಇವಾಗ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಹೆಂಗಿರುತ್ತೆ ಅಂತ. ನಮ್ಮ ಮನೆಗಳಲ್ಲಿ ಏನಂತಾರೆ, ಈ ತೂತ್ ಬಿದ್ದಿರೋ ಅಂಡರ್ವೇರ್ನೂ ಬಿಸಾಕಲ್ಲ, ಅದನ್ನೂ ಏನಕ್ಕೋ ಒಂದು ಯೂಸ್ ಮಾಡೋಕ್ಕೆ ಬಳಸ್ತಾರೆ, ಅಡುಗೆ ಮನೆ ಸಿಂಕ್ ಕೆಳಗೆ ಹಾಕ್ಕೊಂಡು ಆ ಥರ. ಸೊ ಜನರಲ್ ಒಂದಷ್ಟು ನೋಟ್ ಮಾಡಿರ್ತೀವಿ. ಅದು ಬರೆಯೋಕ್ಕೆ ಕೂತಾಗ ಓಕೆ ಇದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ಬೋದು, ಹಾಗೆ ಹೇಳಿದ್ರೆ ಅದು ನಗು ಬರಲ್ಲ. ಸ್ಟೇಜ್ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ನಾವು, ಬಟ್ ನಿಜ ಘಟನೆನೇ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ, ನನ್ನ ಸ್ಟೈಲ್ ಆಫ್ ಕಾಮಿಡಿ ಇದು. ಬಟ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಕಾಮಿಡಿನೂ ಇದೆ. ಅಂದರೆ ಫುಲ್ ಎಕ್ಸಾಜರೇಟೆಡ್ ಸ್ಟೋರಿ ಟೆಲ್ಲಿಂಗ್ ಇದೆ, ಆಮೇಲೆ ಕರೆಂಟ್ ಅಫೇರ್ಸ್ನ ತೊಗೊಂಡು ಕಾಮಿಡಿ ಮಾಡ್ತಾರೆ. ಬಟ್ ನನಗೆ ಅದು ಭಯ ಇದೆ, ಯಾಕಂದರೆ ಸಿನಿಮಾ ರಾಜಕೀಯ ಇವೆಲ್ಲ ಮಾತಾಡೋಕೆ ಹೋಗಲ್ಲ. ಇಲ್ಲ, ಮನೆ ಮುಂದೆ ಬಂದ್ಬಿಟ್ರೆ ನಮಗೆ ಯಾರೂ ಇಲ್ಲ. ನಾವು ಅಷ್ಟೇ ಅವೆಲ್ಲ ಟಚ್ ಏನೋ ನಮ್ಮ ಲೈಫಿಂದ ಅಷ್ಟೇ ಹೇಳ್ಕೊಳ್ಳೋದು. ಈಗ ಆಟೋಲ್ಲಿ ಬರ್ತಾ ಇರ್ತೀನಿ, ಈಗ ಆಟೋ ಅಣ್ಣ ಜೊತೆ ಏನೋ ಮಾತಾಡ್ತಾ ಅಲ್ಲೇ ಒಂದು ಜೋಕ್ ಬಂದಿರುತ್ತೆ, ಅದನ್ನು ಸುಮ್ಮನೆ ನೆನ್ಪಿಡ್ಕೊಂಡು ಇರೋದು. ನನ್ನ ಸೆಟ್ಟಿಗೆ ಹೆಂಗೆ ಸೆಟ್ ಆಗುತ್ತೋ ಅದನ್ನು ಬರ್ಕೊತ ಹೋಗೋದು. ಅದೇ ಥರ ಈ ಥರ ದಿನಪೂರ್ತಿ ಈಗೆಲ್ಲ ಹೋಟ್ಲಿಗೆ ಹೋದರೆ ಅಲ್ಲೊಂದು ಸಿಗುತ್ತೆ ಜೋಕ್. ಅದೇ ಥರ ಎಲ್ಲ ಕಲೆಕ್ಟ್ ಮಾಡಿಕೊಂಡು ರಾತ್ರಿ ಕುಂತೆ ಅವನ್ನೆಲ್ಲ ಜೋಡಿಸ್ಕೊತ ಕೊಡೋದು ಕರೆಕ್ಟಾಗಿ ಒಂದು ಫಾರ್ಮ್ಯಾಟಲ್ಲಿ ಒಂದು ಸೆಟ್ ಆಗೋಗುತ್ತೆ ಅಷ್ಟೇ. ಈಗ ಬೇರೆಯವ್ರದ್ದು ಯಾವುದಾದ್ರೂ ಕಾನ್ಸೆಪ್ಟ್ ತೊಗೊಂಡು ನನ್ನ ಸ್ಟೋರಿ ಅಂತ ಹೇಳ್ಕೊಂಡಿದ್ದಿದ್ಯಾ? ಇಲ್ಲ, ಆ ಥರ ಏನು ಮಾಡಿಲ್ಲ. ಕಾಮಿಡಿಯನ್ಸಲ್ಲಿ ಅದು ಸ್ಟ್ರಿಕ್ಟ್ ರೂಲ್ ಇದೆ, ಬೇರೆಯವ್ರ ಸ್ಟೋರಿನ ಕದಿಯಂಗಿಲ್ಲ. ನಮ್ಮದೇ ಏನಿದೆ ನಮ್ಮ ಜೋಕ್ಸ್ ನಮ್ಮದೇ ಇರುತ್ತೆ, ನಾವೇ ಬರಿತೀವಿ. ಇನ್ನೊಬ್ರದ್ದು ಕದ್ರೆ ಅದು ಗೊತ್ತಾಗ್ಬಿಡುತ್ತೆ. ಸೊ ಅದೊಂಥರ ಕೆಟ್ಟಿದ್ದು ನಮ್ಮ ಸ್ಟ್ಯಾಂಡಪ್ ಇದರಲ್ಲಿ ಒರಿಜಿನಾಲಿಟಿಗೆ ಸ್ವಲ್ಪ ಬೆಲೆ ಜಾಸ್ತಿ. ಓಕೆ, ಅಂದರೆ ನೀವು ಈಗ ಕಾನ್ಸೆಪ್ಟನ್ನು ಬರಿತಾ ಇರ್ತೀರಾ, ಒಂದು ರಿಯಾಲಿಟಿ ಅಂದರೆ ನಿಮ್ಮದು ಇಮ್ಯಾಜಿನೇಷನ್ ಸ್ಟೋರಿಗಳನ್ನು ಸೇರಿಸ್ಕೊಳ್ತೀರಾ, ರಿಯಾಲಿಟಿನ ಸೇರಿಸ್ಕೊಳ್ತೀರಾ, ಜೊತೆಗೆ ಜೋಕನ್ನು ಮಾಡಬೇಕು ಅಂತಂದರೆ ಏನೆಲ್ಲ ಎಲಿಮೆಂಟ್ಸ್ ಬೇಕು ಅಂತ? ಅಂದರೆ ಬೇಸಿಕಲಿ ಅದೇ. ಈಗ ಮೊನ್ನೆನೂ ಹಾಗೆ ಆಟೋಲ್ಲಿ ಬರಬೇಕಾದ್ರೆ ಇದು ಆ್ಯಕ್ಚುಲಿ ಆಗಿರೋ ಸ್ಟೋರಿ ಏನಂದರೆ, ಅವರು ಗೊತ್ತಲ್ಲ ಈಗ ಅವ್ರು ಕಿವಿಲಿ ಹಾಕೊಂಡು ಮಾತಾಡ್ತಾ ಇರ್ತಾರೆ ಫ್ರೆಂಡ್ ಜೊತೆ, ಯಾರೋ ಒಬ್ರು ಕಾರವ್ರು ಕಟ್ ಮಾಡೋರು ಆಟೋನ. ಸೊ ಅವ್ರಿಗೆ
ಕಾರ್ ಅವ್ರಿಗೆ ಅವ್ರ ಫ್ರೆಂಡ್ ಹತ್ರ ಬೈತಾರೆ, ನೋಡೋ ಹುಚ್ಚ ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ತೀಯಾನೆ ಅಂತ. ಇವರು ಫೋನಲ್ಲೇ ಮಾತಾಡ್ತಿದ್ದಾರೆ. ಆ ಥರ ನಮಗೇನೋ ಒಂದು ನೋಡ್ತೀವ ಅದನ್ನು. ಬಟ್ ಸ್ಟೇಜ್ ಮೇಲೆ ಹೋದಾಗ ಅದು ಸ್ವಲ್ಪ ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡ್ತೀವಿ. ನೈಜ ಘಟನೆನೇ. ನಂದು ಹೆಂಗಿದೆ ಅಂದರೆ ಅಬ್ಸರ್ವೇಷನಲ್ ಕಾಮಿಡಿ ಅಂತಾರೆ ಅದು. ಆಲ್ಮೋಸ್ಟ್ ಏನು ನಡೆದಿದೆಯೋ ಅದನ್ನು ನೋಡಿಕೊಂಡು ಅದನ್ನೇ ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಕಾಮಿಡಿಗೆ ಒಂದು ಸ್ವಲ್ಪ ಸುಳ್ಳು ಅಂತ ಹೇಳಕ್ ಬರಲ್ಲ, ಅದು ಸೇರಿಸಲೇಬೇಕು. ಇಮ್ಯಾಜಿನರಿ ಸ್ಟೋರೀಸು ಇರುತ್ತೆ ಅದು. ಕಾಪಿ ಮಾಡೋರು ಇದ್ದಾರೆ, ಅಂದರೆ ಹಿಂದಿ ಇಂಗ್ಲೀಷಲ್ಲಿ ಅದು ವಿಡಿಯೋಸ್ ಪಾಪ್ಯುಲರ್ ಆಗಿರ್ತಾವೆ ಅದನ್ನೇ ಸೇಮ್ ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನೇ ಮಾಡಿಬಿಡ್ತಿರ್ತಾರೆ. ಬಟ್ ಅದು ಯೂಶ್ವಲಿ ಅಷ್ಟು ವರ್ಕ್ ಆಗಲ್ಲ, ಯಾಕಂದರೆ ನಿನ್ನ ಸ್ಟೋರಿ ನೀನು ಹೇಳ್ತಿದ್ದಾಗ ಇನ್ನೂ ಅದು ಎಮೋಷನ್ ಫೀಲ್ ಆಗುತ್ತೆ ಲೈವ್ ಆಡಿಯನ್ಸಿಗೆ ಕೂಡ. ನಿನ್ನ ಜೋಕ್ಸ್ ಬರ್ದಿದ್ದು ನೀನು ಹೇಳ್ತಿದ್ದ ಈಗ ಹಿಂಗೆ ಅವ್ರ ಎಕ್ಸ್ಪೀರಿಯನ್ಸ್ ಅವರು ಹೇಳ್ತಾರೋ ಅವಾಗ ಜಾಸ್ತಿ ಫೀಲ್ ಇರುತ್ತೆ. ನಿಜ.